ಸುಮಾರು ವಸ್ತುಗಳು ಬಜೆಟಲ್ಲಿ ತುಂಬಾ ಪ್ರೀಮಿಯಮ್ ಆಗಿ ಇರುವಂಥ ಕೆಲವು ಸೋಫಾಗಳನ್ನ ಲಾಂಚ್ ಮಾಡಿದ್ದೀನಿ ಬಜೆಟ್ ಫ್ರೆಂಡ್ಲಿಯಲ್ಲಿ. ವಿಡಿಯೋದಲ್ಲಿ ನೀವೇ ನೋಡಿದಾಗ ಗೊತ್ತಾಗುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡಿದರೆ ನೋಡಿ. ನಾನು ನಿಮಗೋಸ್ಕರ ಈ ಒಂದೇ ವಸ್ತು ಇಷ್ಟು ದೊಡ್ಡದಾಗಿರೋಂಥ ಸೋಫಾ ಕಮ್ ಬೆಡ್ಡು ಬರೀ ನೋಡ್ಕೊಳ್ಳಿ. ಲೇಜಿ ಬಾಯ್ ಕಾರ್ನರ್ ಸೋಫಾ ಬರೀ 30 ತೋರಿಸ್ತಿದ್ದೆ. ಬಟ್ ಇಲ್ಲಿ ಬರೋ ಕಸ್ಟಮರ್ಸು ನನಗೆ 5,000 ಸಾವಿರ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಎಂಬರ ನನಗೆ ಇನ್ನೂ ಸ್ವಲ್ಪ ಪ್ರೀಮಿಯಮ್ ಆಗಿ ನನಗೆ ಸೋಫಾ ತೋರಿಸಂತ ಸುಮಾರು ಕಸ್ಟಮರ್ ನನಗೆ ಪ್ರೆಷರ್ ಮಾಡಿದ್ರು, ಡಿಮ್ಯಾಂಡ್ ಮಾಡಿದ್ರು, ರಿಕ್ವೆಸ್ಟ್ ಮಾಡಿದ್ರು, ಜಗಳನೂ ಮಾಡಿದ್ರು. ಈ ಸೋಫಾ ಫಿನಿಶಿಂಗ್ ಅಂದರೆ ಫಿನಿಶಿಂಗು ನಂಬ್ತಿರೋ ಬಿಡ್ತಿರೋ ಎಕ್ಸ್ಟ್ರಾಡಿನರಿ ಆಗಿದೆ. ಅದು ನಾನು ವೀಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಿಲ್ಲ. ಬಟ್ ಮುಂದ್ಗಡೆ ಬಂದ ತಕ್ಷಣ ಕ್ಲೈಂಟ್ಸು ಇಲ್ಲಿ ಕಸ್ಟಮರ್ಸು ಇಲ್ಲಿ ಬಂದ ತಕ್ಷಣ ಈ ಸೋಫಾ ಅವ್ರಿಗೆ ಅಷ್ಟು ಒಂದು ಅಟ್ರಾಕ್ಟ್ ಆಗ್ತಿದೆ. ಪ್ರೀಮಿಯಂ ಸೋಫಾಗೆ ಇಟ್ಟಿದ್ದೀನಿ. ಪ್ರೈಸ್ ಬಂದು ಪ್ರೀಮಿಯಂ ಇರಲ್ಲ, ಎಲ್ಲ ಬಜೆಟ್ ಆಗಿರುತ್ತೆ. ನಮ್ಮ ವೀಕ್ಷಕರಿಗೆ ರೆಗ್ಯುಲರ್ ಆಗಿ ನಮ್ಮ ಶುರು ಮಾಡೋ ಚಾನಲ್ನ ಫಾಲೋ ಮಾಡೋರಿಗೆ ಏನು ಬ್ರ್ಯಾಂಡ್ ಪ್ರೈಸಸ್ ಎಲ್ಲ ತುಂಬ ಜಾಸ್ತಿ ಹೇಳ್ತಿದ್ದ ನಿಮಗೆ ಅಂದ್ಕೊಳ್ಳುತ್ತೆ. ಬಟ್ ಮಾಡಿರೋ ಸೋಫಾ ಹಂಗಿದೆ. ಹೊರಗಡೆ ಈ ಒಂದು ಪ್ರೈಸ್ನ ನೀವು ಕಂಪೇರ್ ಮಾಡೋಕ್ಕೆ ಹೋದರೆ 100% 10ರಿಂದ 15 ಸಾವಿರ ಅಂದರೂ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಹಲೋ ನಮಸ್ಕಾರ, ವೆಲ್ಕಮ್ ಟು ಶುರು ಮಾಡೋ ಚಾನಲ್. ನಾನು ನಮ್ಮ ಇಮ್ರಾನ್ ಬಂದಿದ್ದೊಂದು ಹೊಸ ವಿಡಿಯೋ ಜೊತೆಗೆ. ಈ ಸಾರ್ತಿ ನಾನು ನಿಮಗೋಸ್ಕರ ಮಳೆಗಾಲ, ಈ ಚಳಿಗಾಲಕ್ಕೋಸ್ಕರ ಮಾನ್ಸೂನ್ ರೈನಿಂಗ್ ಆಫರ್ ಕೊಡ್ತಿದ್ದೀನಿ. ಯೂಟಿಲೈಸ್ ಮಾಡ್ಕೊಳ್ಳಿ. ಏನಕ್ಕೆ ಈ ವಿಡಿಯೋ ಮಾಡ್ತೀನಿ ಅಂದರೆ, ಸುಮಾರು ವಸ್ತುಗಳು ಬಜೆಟಲ್ಲಿ ತುಂಬಾ ಪ್ರೀಮಿಯಮ್ ಆಗಿ ಇರುವಂಥ ಕೆಲವು ಸೋಫಾಗಳನ್ನ ಲಾಂಚ್ ಮಾಡಿದ್ದೀನಿ ಬಜೆಟ್ ಫ್ರೆಂಡ್ಲಿಯಲ್ಲಿ. ವಿಡಿಯೋದಲ್ಲಿ ನೀವೇ ನೋಡಿದಾಗ ಗೊತ್ತಾಗುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡಿದರೆ ನೋಡಿ. ಇಂಪಾರ್ಟೆಂಟ್ಲಿ ಫೋನಲ್ಲಿ ನೋಡೋ ಬದಲು ನಮ್ಮ ಮನೇಲಿ ಟಿವಿಯಲ್ಲಿ ನೋಡಿ ಗೊತ್ತಾಗುತ್ತೆ ಸೋಫಾ ಫಿನಿಶಿಂಗ್ ಯಾವ ಥರ ಎಲ್ಲ ಕೊಟ್ಟಿದ್ದೀನಿ ಅಂತ. ಹೆಂಗಿದ್ರು ಹೆಚ್ಚು ಕಮ್ಮಿ ಅಂದರೂ ನಾನು ಹೇಳೋ ರೇಟಿಗಿಂತ ಹೊರಗಡೆ 10ರಿಂದ 15 ಸಾವಿರ ಜಂಪ್ ಆಗುತ್ತೆ ಹೊರಗಡೆ. ಯಾಕೆಂದರೆ ಫಿನಿಶಿಂಗ್ ಅಷ್ಟು ಸೂಪರಾಗಿದೆ. ರಾಯಲ್ ಲುಕ್ಕು, ಡ್ಯಾಮ್ರೋ, ಈ ಥರ ದೊಡ್ಡ ದೊಡ್ಡ ಶೋರೂಮಲ್ಲಿ ಮಾಡ್ತಿರುವಂಥ ವಸ್ತುಗಳನ್ನ ನಾವು ಈಗ ನಿಮಗೋಸ್ಕರ ಮಾಡಿಟ್ಟಿದ್ದೀವಿ. ಸೊ ಬನ್ನಿ ಹೋಗೋಣ. ತುಂಬ ಲೇಟ್ ಮಾಡಿದರೆ ಹೋಗೋಣ ಬನ್ನಿ. ಎಲ್ಲಿ ಸ್ಟಾರ್ಟ್ ಮಾಡಿಬಿಡ್ತೀನಿ. 3+2 ಸ್ಟಾರ್ಟ್ ಮಾಡೋಣ. ಫಸ್ಟಿಂದ ಓಪನ್ ಮಾಡಿಬಿಡೋಣ. ನೋಡ್ಕೊಳ್ಳಿ, ಇದು ಬಂದ್ಬಿಟ್ಟು 3+2+2. ಇದು ಎಲಿಫೆಂಟ್ ಸೋಫಾ ಅಂತ ಕರಿತೀವಿ. 3 ಸೀಟಲ್ಲಿ ಬರುತ್ತೆ, ಮತ್ತು 2 ಸೀಟ್ರ್ ಮತ್ತು 2 ಸೀಟ್ರ್ ಡಿವೈಡರ್. ಓಕೆನಾ? ಆಲ್ಮೋಸ್ಟ್ ಇದು 7 ಸೀಟ್ರ್ ಸೋಫಾ. ಇದು ಡಿಸೈನ್ ನೋಡ್ಕೊಳ್ಳಿ ಹೆಂಗಿದೆ ಹಾಗೆ ಅಂತ. ಸ್ವಲ್ಪ ಪಕ್ಕದಲ್ಲಿ ತೋರಿಸ್ಬಿಟ್ಟು ಕರ್ತೀವಿ ಫಿನಿಶಿಂಗ್ ಹೆಂಗಿದೆ ಅವ್ರು ನೋಡ್ಕೊಬಿಡಲಿ. ಯಾಕಂದರೆ ವಿಡಿಯೋದಲ್ಲಿ ಬೇರೆ ಹೇಳ್ಬಿಟ್ಟಿದ್ದೀನಿ ಟಿ ವಿಯಲ್ಲಿ ನೋಡಿ ಅಂತ. ಸೊ ಅದರಿಂದ ಅವ್ರು ಫಿನಿಶಿಂಗ್ ನೋಡ್ಕೊಬಿಡಲಿ. ಕಲರ್ ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಅಲ್ಲಿ ಫ್ರಂಟು ಬಂದುಬಿಟ್ಟು ನಾನು ವುಡನ್ ಪ್ಲ್ಯಾಂಕ್ ಕೊಟ್ಟಿದ್ದೀನಿ. 7 ಸೀಟ್ರು ನಾನು ನಿಮಗೆ ಕೊಡ್ತಿರುವಂಥ ಬೆಲೆ 38 ಸಾವಿರ. ಅದು ಬೇರೆ ರೇಟು. ನಿಮಗೋಸ್ಕರ ಈ ವಿಡಿಯೋದಲ್ಲಿ 35 ಸಾವಿರ ರೂಪಾಯಿ ಕೊಡೋಕ್ಕೆ ರೆಡಿ ಇದ್ದೀನಿ. ಆಲ್ ಓವರ್ ಬ್ಯಾಂಗ್ಳೂರ್ ಅಪ್ ಟು 30 ಕಿಲೋಮೀಟರ್ಸ್ ಫ್ರೀ ಡೆಲಿವರಿ. ನೋಡ್ಕೊಳ್ಳಿ, ವಿತ್ 2 years ಆಫ್ ವಾರಂಟಿ. 35 ಸಾವಿರಕ್ಕೆ ನಿಮಗೆ ನಾನು ಕೊಡ್ತಿರುವಂಥ ಬೆಲೆ ವಿತ್ 2 years ಆಫ್ ವಾರಂಟಿ, ಅಪ್ ಟು 30 ಕಿಲೋಮೀಟರ್ಸ್ ಫ್ರೀ ಡೆಲಿವರಿ. ಓಕೆನಾ? ಮತ್ತು ಈ ಒಂದು ಸೋಫಾ ಕಂಬಿಟ್ಟು ನೋಡ್ಕೊಳ್ಳಿ, ದೊಡ್ಡದಾಗಿದೆ, ಆಲ್ಮೋಸ್ಟ್ ಎಂಟೆಡ್ ಇದೆ. ಈ ಒಂದು ಸೋಫಾ ಕಂಬಿಟ್ಟು ನಾನು ನಿಮಗೆ ಆ್ಯಕ್ಚುಲಿ ಇದು ನೀವು ಆರ್ಡ್ರ್ ಕೊಡೋಕೆ ಹೋದರೆ 34 ಸಾವಿರ ಆಗುತ್ತೆ. ನಾನು ನಿಮಗೋಸ್ಕರ ಈ ಒಂದೇ ವಸ್ತು ಇಷ್ಟು ದೊಡ್ಡದಾಗಿರೋಂಥ ಸೋಫಾ ಕಂಬಿಟ್ಟು ಬೇರೆ 28 ಸಾವಿರ ಕೊಡ್ತೀನಿ. ಬೇಕಿರೋದನ್ನ ಬೇಗ ಯುಟಿಲೈಸ್ ಮಾಡ್ಕೊಳ್ಳಿ. ಡೆಲಿವರಿ ನಾನೇ ಮಾಡ್ಕೊಡ್ತೀನಿ. ನೋಡ್ಕೊಳ್ಳಿ, ದೊಡ್ಡದಾಗಿ ಸೋಫಾ ಕಮ್ ಬೆಡ್ ಅಂತ. ಬೇಕಾದ್ರೂ ಪಟ್ಟಂತ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆನಾ? ಇದಾಯ್ತಾ? ನೆಕ್ಸ್ಟು ಲೇಜಿ ಬಾಯ್ ಕಾರ್ನರ್ ಸೋಫಾ. 9 ಅಡಿಗೆ 7 ಅಡಿ ಫ್ರಂಟೇಜಲ್ಲಿ ಬಂದ್ಬಿಟ್ಟು ನಿಮಗೆ ಗೋಲ್ಡನ್ ಬೀಡಿಂಗ್ ಕೊಟ್ಟಿದ್ದೀನಿ ವಿತ್ ಟೀಪಾಯ್ ಮತ್ತು 2 ಪಫಿ. ನಿಮಗೆ ಇದರಲ್ಲಿ ನಾನು ಬಂದ್ಬಿಟ್ಟು ಇದಕ್ಕೂ 2 ವರ್ಷ ವಾರಂಟಿ ಕೊಡ್ತೀನಿ. ಅಪ್ ಟು 30 ಕಿಲೋಮೀಟರ್ಸ್ ನಿಮಗೆ ಫ್ರೀ ಡೆಲಿವರಿ ಮಾಡಿಕೊಡ್ತೀನಿ. ಇದ್ರದ್ದು ಬೆಲೆ 36 ಸಾವಿರ. ಅದು ಮುಂಚೆ ಬೇರೆ ಕಡೆ, ನಮ್ಮ ಹತ್ರ ಇದು ಬರೀ 33 ಸಾವಿರ ರೂಪಾಯಿಗೆ ಮಾತ್ರ ನಿಮಗೆ ನಾನು ಮಾಡಿಕೊಡ್ತಿದ್ದೀನಿ. ನೋಡ್ಕೊಳ್ಳಿ, ಲೇಜಿ ಬಾಯ್ ಕಾರ್ನರ್ ಸೋಫಾ ಬರೀ 33 ಸಾವಿರ ರೂಪಾಯಿ. ಫುಲ್ ಕಿಟ್ಟು. ಕಲರ್ ಆಪ್ಷನ್ಸ್ ನೀವು ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಈ ಕಲರು ಕೊಳೆ ಆದರೂ ಗೊತ್ತಾಗಲ್ಲ. ಯಾವುದೇ ಒಂದು ಗೋಡೆಗೆ ಫ್ಲೋರಿಂಗ್ಗೆ ಇದು ಸೂಟಬಲ್ ಆಗುತ್ತೆ. ಅದಕ್ಕೆ ಈ ಕಲರ್ನ ನಾನು ಮಾಡಿಟ್ಟಿದ್ದೀನಿ. ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆನಾ? ಬನ್ನಿ. ಮತ್ತು ಈ ಒಂದು ಸೋಫಾ ನೋಡ್ಕೊಳ್ಳಿ, ಇದು ದೂರದಿಂದ ತೋರಿಸೋ ಬದಲು ಪಕ್ಕದಲ್ಲಿ ತೋರಿಸ್ಬಿಟ್ಟು ಫಿನಿಶಿಂಗ್ನ ಕ್ಲೀನಾಗಿ ತೋರಿಸ್ಬಿಡು, ಅವ್ರಿಗೆ ಗೊತ್ತಾಗಲಿ. ಈ ಸೋಫಾ ಫಿನಿಶಿಂಗ್ ಅಂದರೆ ಫಿನಿಶಿಂಗು ನಂಬ್ತಿರೋ ಬಿಡ್ತಿರೋ ಎಕ್ಸ್ಟ್ರಾಡಿನರಿ ಆಗಿದೆ. ಅದು ನಾನು ವೀಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಿಲ್ಲ. ಬಟ್ ಮುಂದ್ಗಡೆ ಬಂದ ತಕ್ಷಣ ಕ್ಲೈಂಟ್ಸು ಇಲ್ಲಿ ಕಸ್ಟಮರ್ಸು ಇಲ್ಲಿ ಬಂದ ತಕ್ಷಣ ಈ ಸೋಫಾ ಅವ್ರಿಗೆ ಅಷ್ಟು ಒಂದು ಅಟ್ರಾಕ್ಟ್ ಆಗ್ತಿದೆ. ಫಸ್ಟು ಬುಕಾಟಿ ಒಂದು ಒಳ್ಳೆ ಡಿಮಾಂಡ್ ಇತ್ತು. ಬುಕಾಟಿ ಅಂದರೆ ಎಲ್ಲರೂ ಗೊತ್ತಾಗಿರುವಂಥದ್ದು. ಬುಕಾಟಿ ಸುಮಾರು ಜನರು ತೊಗೋತಿದ್ರು. ಬುಕಾಟಿ ಈಕ್ವಲ್ ಆಗಿ ಕಾಂಪಿಟೇಷನ್ ಆಗಿ ಈ ಒಂದು ಕಾರ್ನರ್ ಸೋಫಾ ಬಂದಿದೆ. ಅಡ್ಜಸ್ಟಬಲ್ ಹೆಡ್ರೆಸ್ಟು, ಫ್ಯಾಬ್ರಿಕ್ ಇದೆ ನೋಡಿ, ಸೂಪರಾಗಿದೆ. ಅಷ್ಟು ಪ್ರೀಮಿಯಂ ಫೀಲ್ ಬರ್ತಿದೆ ಫ್ಯಾಬ್ರಿಕಲ್ಲಿ.
ಇಲ್ಲಿ ಅವರು ಕೊಟ್ಟಿರೋವಂಥ ಸ್ಟಿಚಸ್ಸು, ವರ್ಕ್ಮ್ಯಾನ್ಶಿಪ್ಪು ಎಕ್ಸ್ಟ್ರಾಡಿನರಿ. ಮತ್ತು ಇಲ್ಲಿ ಕಪ್ ಹೋಲ್ಡರ್ಸ್ ಬಂದ್ಬಿಡುತ್ತೆ, ಇಲ್ಲಿ ಸ್ಟೋರೇಜು ಬಂದ್ಬಿಡುತ್ತೆ. ನೋಡ್ಕೊಳ್ಳಿ, ಸ್ಟೋರೇಜ್ ಇದೆ. ಓಕೆ, ಇಲ್ಲಿ ಒಂದು ಅಡ್ರೆಸ್ಟ್ ಇದೆ ಅಂತಲೇ ನೀವು ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಫುಲ್ ಮ್ಯಾಚ್ ಆಗಿಬಿಟ್ಟಿದೆ. ನಾವು ಮೇಲೆ ಲಿಫ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಇಲ್ಲಿ ಅಡ್ರೆಸ್ಟ್ ಇದೆ ಅಂತ. ತುಂಬ ಸೂಪರಾಗಿದೆ. ಒಂಥರ ಸೋಫಾ ನೋಡಿದ ತಕ್ಷಣ ನಮಗೆ ಒಂಥರ ಸ್ಟ್ರೆಸ್ ಬಸ್ಟರ್ ಥರ, ಯಾವುದೋ ಒಂದು ವಸ್ತು ನೋಡಿದ್ರೆ ನಮಗೆ ಒಂಥರ ಸ್ಟ್ರೆಸ್ಸು ಬಸ್ಟ್ ಆಗುತ್ತಲ್ಲ, ಆ ಥರ ಈ ಒಂದು ಸೋಫಾ ಡಿಸೈನ್ ನೋಡಿದ ತಕ್ಷಣ ನನಗೊಂಥರ ಸಮಾಧಾನ ಆಗುತ್ತೆ. ಆ ಥರ ಫೀಲ್ ಇದೆ ಈ ಸೋಫಾ. ಇದು 9 ಅಡಿಗೆ 7 ಅಡಿಲ್ಲ, ಇನ್ನೂ ಸ್ವಲ್ಪ ದೊಡ್ಡದು ಬರುತ್ತೆ. 10 ಅಡಿಗೆ 7 ಅಡಿನ ಆಗುತ್ತೆ. ಹಾಂ, ದೊಡ್ಡದಿದೆ. 10ವರೆಗೆ 10ವರೆಗೆ 8 ಅಡಿ. ಓಕೆನಾ, ಈ ಕಡೆ 10ವರೆ ಇದೆ, ಈ ಕಡೆ 8 ಅಡಿ ಇದೆ. ಕಾರಣ ಇಲ್ಲಿ ನಿಮಗೆ ಕಪ್ ಹೋಲ್ಡರ್ಸು ಸ್ಟೋರೇಜ್ ಬಂದುಬಿಡುತ್ತೆ. ಇದ್ರದ್ದು ಬೆಲೆ ಹಿಂಗಿದ್ರು ಹೊರಗಡೆ ನನಗೆ ಗೊತ್ತಿದ್ದಷ್ಟು ಈ ಒಂದು ಸೋಫಾನ ನಾನು ಕೆಲವು ವೀಡಿಯೋಸ್ ನೋಡಿದ್ದೀನಿ, ಕೆಲವ್ರ ಹತ್ರ ವಿಚಾರಿಸಿದೆ, ಕಸ್ಟಮರು ಹೇಳಿದ್ರು ನನಗೆ 55,000 ರೂಪಾಯಿ ಮಾರ್ಕೆಟ್ ಇದೆ. ಬಟ್ ನಾನು ನಿಮಗೋಸ್ಕರ ಈ ಒಂದು ವಸ್ತುನ ಬರೀ 41,000ಕ್ಕೆ ಆಲ್ ಓವರ್ ಬೆಂಗಳೂರು ಅಪ್ ಟು 30 ಕಿಲೋಮೀಟರ್ಸ್ ನಾನು ನಿಮಗೆ ಮಾಡಿಕೊಡೋಕ್ಕೆ ರೆಡಿ ಇದ್ದೀನಿ. ಒಳ್ಳೆ ವಸ್ತು, 2 ವರ್ಷ ವಾರಂಟಿನೂ ಕೊಡ್ತೀನಿ. ತುಂಬ ಸೂಪರಾಗಿದೆ ರೀ. ಫಿನಿಶಿಂಗಲ್ಲಿ ನೋಡ್ಕೊಳ್ಳಿ ಹೆಂಗಿದೆ ಅಂತ. ವುಡನ್ ಪ್ಲ್ಯಾಂಕ್ಸ್ ಎಲ್ಲ ಕೊಟ್ಟಿದ್ದೀನಿ. ಇವಾಗ ನಾನು ಹೇಳೋ ಬದಲು ಫ್ರೀ ಇದ್ದಾಗ ಲೊಕೇಶನ್ ಹಾಕಿರ್ತೀವಿ, ಸೊ ವಾಟ್ಸಪ್ ಮಾಡಿದ್ರೆ ಲೊಕೇಶನ್ಗೆ ಆಟೋಮೆಟಿಕ್ ಬರುತ್ತೆ. ಮುಂದ್ಗಡೆ ಬಂದು ಒಂದು ವಿಸಿಟ್ ಕೊಟ್ಟರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಹೇಳ್ತಿರೋದು ಈ ಒಂದು ವಸ್ತು ವರ್ತಬಲ ಇಲ್ವ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ, ಬನ್ನಿ. ಇದು ಕೂಡ ಆ್ಯಕ್ಚುಲಿ ನಾನು ಸೋಫಾ ಬಂದ್ಬಿಟ್ಟು ಈ ವಿಡಿಯೋದಲ್ಲಿ ದಯವಿಟ್ಟು ನೀವು ಏನು ತಪ್ಪಾಗಿ ಅಂದ್ಕೊಬಿಡಿ, ಏನು ಬರೋಣ ಹೇಳ್ತಿರೋ ಪ್ರೈಸಸ್ ಅವೆಲ್ಲ ತುಂಬ ಕಾಸ್ಟ್ಲಿ ಇದೆ ಅಂತ. ಸುಮಾರು ಸತಿ ನಾನು ವೀಡಿಯೋ ಮಾಡಿದಾಗ ಪ್ರೈಸಸ್ ಎಲ್ಲ ಕಮ್ಮಿ ಬಜೆಟಲ್ಲಿ ತೋರಿಸ್ತಿದ್ದೆ. ಬಟ್ ಇಲ್ಲಿ ಬರೋ ಕಸ್ಟಮರ್ಸು ನನಗೆ 5-10 ಸಾವಿರ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಎಂಬರ ನನಗೆ ಇನ್ನೂ ಸ್ವಲ್ಪ ಪ್ರೀಮಿಯಮ್ ಆಗಿ ನನಗೆ ಸೋಫಾ ತೋರಿಸು ಅಂತ ಸುಮಾರು ಕಸ್ಟಮರ್ ನನಗೆ ಪ್ರೆಷರ್ ಮಾಡಿದ್ರು, ಡಿಮ್ಯಾಂಡ್ ಮಾಡಿದ್ರು, ರಿಕ್ವೆಸ್ಟ್ ಮಾಡಿದ್ರು, ಜಗಳನೂ ಮಾಡಿದ್ರು. ಸೊ ಇದೆಲ್ಲ ಯೋಚನೆ ಮಾಡಿನೇ ಸೋಫಾಸು ಇಲ್ಲಿ ಡಿಸ್ಪ್ಲೇ ಇಟ್ಟಿರೋದು ಎಲ್ಲ ಸ್ವಲ್ಪ ಪ್ರೀಮಿಯಮ್ ರೇಂಜಲ್ಲಿ, ಪ್ರೀಮಿಯಮ್ ಸೋಫಾಗೆ ಇಟ್ಟಿದ್ದೀನಿ. ಪ್ರೈಸ್ ಬಂದು ಪ್ರೀಮಿಯಮ್ ಇರಲ್ಲ, ಎಲ್ಲ ಬಜೆಟ್ ಆಗಿರುತ್ತೆ. ಮೇ ಬಿ ಕೆಲವ್ರಿಗೆ, ನಮ್ಮ ವೀಕ್ಷಕರಿಗೆ, ರೆಗ್ಯುಲರಾಗಿ ನಮ್ಮ ಶುರು ಮಾಡೋ ಚಾನಲ್ನ ಫಾಲೋ ಮಾಡೋರಿಗೆ ಏನು ಇಮ್ರಾನ್ ಪ್ರೈಸಸ್ ಎಲ್ಲ ತುಂಬ ಜಾಸ್ತಿ ಹೇಳ್ತಿದ್ದ ನಿಮಗೆ ಅಂದ್ಕೊಳ್ಳುತ್ತೆ. ಬಟ್ ಮಾಡಿರೋ ಸೋಫಾ ಹಾಗಿದೆ. ಹೊರಗಡೆ ಈ ಒಂದು ಪ್ರೈಸ್ನ ನೀವು ಕಂಪೇರ್ ಮಾಡೋಕ್ಕೆ ಹೋದರೆ 100% 10,000-15,000 ಅಂದರೂ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಮುಂದ್ಗಡೆ ಬಂದು ಫೀಲ್ ಮಾಡಿ ನೋಡಿ, 100% ನಾನು ಹೇಳೋದು ಗೊತ್ತಾಗುತ್ತೆ. ಏನು ಗೊತ್ತಾ, ಈ ಒಂದು ವಸ್ತುನ ಉದಾಹರಣೆಗೆ ಈ ಒಂದು ಸೋಫಾ ಇದೆಯಲ್ಲ, ಈ ಸೋಫಾ ನಾನು ಈಗ ಇದು ತೋರಿಸ್ಬಿಡ್ತೀನಿ ನೋಡಿ. ಲೇಜಿ ಬಾಯ್ ಸೋಫಾ, ಅದು ಲೇಜಿ ಬಾಯಲ್ಲೇ ಗೋಲ್ಡನ್ ಬಟನ್ ಕೊಟ್ಟು ಕಪ್ ಹೋಲ್ಡರ್ಸ್ ಹಾಕಿ ಟೀಪಾಯ್ 2 ಪಫಿ ಕೊಟ್ಟಿದ್ದೀನಿ. ಟೀಪಾಯ್ ನೋಡಿ ಎಷ್ಟು ಫ್ಯಾನ್ಸಿ ಆಗಿದೆ, ಎಲ್ಲ ನಿಮಗೆ ಗೋಲ್ಡನ್ ಲೆಗ್ಸ್ ಬಂದುಬಿಡುತ್ತೆ. ಓಕೆನಾ, ಫಿನಿಶಿಂಗ್ ನೋಡ್ಕೊಳ್ಳಿ, ಸೈಡಲ್ಲಿ ತೋರಿಸ್ಕರ್ತಿದ್ದೆ ಹೆಂಗಿದೆ ಅಂತ. ಇಲ್ಲಿ ಬಾಕರ್ತಿ ನೋಡ್ಕೊಳ್ಳಿ, ಟೀಪಾಯ್ನ ಅಷ್ಟು ಶೂ ಆಗಿದೆ. ಓಕೆನಾ, ಇದಕ್ಕೆಲ್ಲ ನಿಮಗೆ ಗೋಲ್ಡನ್ ಲೆಗ್ಸು ಮತ್ತು ಗೋಲ್ಡನ್ ಬಟನ್ಸ್ ಎಲ್ಲ ಬಂದುಬಿಡುತ್ತೆ. ತುಂಬ ಪ್ರೀಮಿಯಮ್ ಆಗಿದೆ. ಈಗ ಎಕ್ಸಾಂಪಲ್ ಹೇಳ್ತೀನಿ, ಪಕ್ಕದಲ್ಲಿ ಬಾಕರ್ತಿ ಮಾತಾಡಿ ನಮ್ಮ ವೀಕ್ಷಕರ ಹತ್ರ. 38,000 ರೂಪಾಯಿ ಈಗ ನಾವು ಇದನ್ನು ಸೇಲ್ ಮಾಡ್ತಿದ್ದೀವಿ. ಅಪ್ ಟು 30 ಕಿಲೋಮೀಟರ್ಸ್ ವಿತ್ 2 years ಆಫ್ ವಾರಂಟಿ 38,000 ರೂಪಾಯಿಗೆ ಸೇಲ್ ಮಾಡ್ತಿದ್ದೀನಿ. ಏನಪ್ಪ ಇಮ್ರಾನ್ ಇದು ನೀನು ಈ ಥರ ವಸ್ತುಗಳ ನನಗೆ 30,000ಕ್ಕೆ 32,000 ಕೊಡ್ತಿದ್ದಿಲ್ಲ ಅಂತ ಹೇಳ್ಬೋದು. ಏನಂದರೆ ನನ್ನ ಮನಸ್ಸಿಂದ ಕೆಲವು ವಿಷಯ ನನಗೆ ಏನು ಅನಿಸ್ತಂದರೆ, ಕಾರ್ಪೆಂಟರ್ ಇದ್ದಾರೆ ನೋಡಿ, ಈ ವಸ್ತುನ ಮಾಡೋರು ಆ ಒಂದು ಎಕ್ಸ್ಪೀರಿಯನ್ಸ್ಡು ಪರ್ಸನ್ ಮಾಡಿದಾಗ ಒಂದು 1,000-2,000 ಸೀಟ್ ಮೇಲೆ ಜಂಪ್ ಆಗ್ತಿದೆ. ಹಂಗಂದಾಗ ಅವ್ರು ಕೊಡೋ ಫಿನಿಶಿಂಗ್ ಇದೆ. ನಾನು ಬೇಕಾದ್ರೆ ನಿಮ್ಗೆ ತೋರಿಸ್ಬೋದು. ಇದೇ ಸೋಫಾ ನಾನು ನಿಮಗೆ 32,000ಕ್ಕೂ ಮಾಡ್ಬೋದು. ಮತ್ತೆ ಹೇಳ್ತಿದ್ದೀನಿ, ಈ ಸೋಫಾನ 32,000ಕ್ಕೂ ಮಾಡ್ಬೋದು. ಏನಕ್ಕೆ ಪ್ರೈಸ್ ಜಂಪ್ ಆಗ್ತಿದೆ ಅಂದರೆ, ಅವ್ರು ಕೊಡ್ತಿರೋ ಫಿನಿಶಿಂಗ್ ಇದೆ ನೋಡಿ, ಆ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಪ್ರೈಸಿಂಗ್ ಸ್ವಲ್ಪ ಜಂಪ್ ಆಗ್ತಿದೆ. ಬಟ್ ಒಂದು ವಿಷಯ ಚಾಲೆಂಜ್ ಮಾಡ್ತೀನಿ, ಈ ಒಂದು ವಸ್ತು, ಈ ಫಿನಿಶಿಂಗು, ಈ ಒಂದು ಕ್ವಾಲಿಟಿ ಹೊರಗಡೆ ನಾನು 38,000 ಕೊಡ್ತಿದ್ದೀನಲ್ಲ, ಹೊರಗಡೆ ಹೆಂಗಿದ್ರು 8,000-10,000 ರೂಪಾಯಿ, 15,000 ರೂಪಾಯಿ ಜಂಪ್ ಆಗ್ತಿದೆ. ನೋಡ್ಕೊಳ್ಳಿ, ನನ್ನ ಹತ್ರ ಇಲ್ಲಿ ಬಂದ ತಕ್ಷಣ ತೊಗೋಬೇಕಂತ ಯಾವುದೇ ಒಂದು ಅವಶ್ಯಕತೆ ಇಲ್ಲ. ಬನ್ನಿ, ಟೂರ್ ಬಂದಂಗೆ ಎಲ್ಲೆಲ್ಲೋ ನಾವು ಸುತ್ತಾಡ್ತೀವಿ ಅಲ್ವಾ. ಒಂದು ರೇಷ್ಮೆ ಸೀರೆ ತರಕ್ಕೆ ಹೆಂಗೇದೋ ತಿಂಗ್ಳುಗಟ್ಟಲೆ ನಾವು ಸುತ್ತಾಡ್ತೀವಿ. ಇಲ್ಲಿ ಕಮ್ಮಿ ಇರುತ್ತೆ, ಅಲ್ಲಿ ಕಮ್ಮಿ ಇರುತ್ತೆ. ಬನ್ನಿ, ಇಲ್ಲೊಂದು ಟೂರ್ ಹೋಗಿ, ಟೂರ್ ಮಾಡಿದಾಗ ಎಲ್ಲೊಂದು ವಿಸಿಟ್ ಕೊಟ್ಬಿಟ್ಟು ಫೋಟೋ ತೊಗೊಂಬಿಟ್ಟು, ಫೋಟೋ ಕೆಲವು ಅಂಗಡಿ ಎಲ್ಲಿ ಮಾಡ್ತಾ ಗೊತ್ತಾ, ಫೋಟೋಸ್ ತಗೊಳ್ಳಾಗಲ್ಲ ಬಿಡಲ್ಲ. ಬನ್ನಿ, ಫೋಟೋಸ್ ತೊಗೊಳ್ಳಿ, ವೀಡಿಯೋಸ್ ಮಾಡ್ಕೊಳ್ಳಿ, ಏನು ಬೇಕಾದ್ರೆ ಮಾಡ್ಕೊಳ್ಳಿ, ಕಂಪೇರ್ ಮಾಡಿ, ಇಲ್ಲಿಗೂ ಅಲ್ಲಿಗೂ ಕಂಪೇರ್ ಮಾಡಿ. ನನ್ನ ಕಡೆನೂ ಕೆಲವು ಮಿಸ್ಟೇಕ್ಸ್ ಇದೆ, ಆನ್ ಟೈಮ್ ಡೆಲಿವರಿ ಇಲ್ಲ, ಕಾಲ್ಸು ಪಿಕ್ ಮಾಡ್ತಿಲ್ಲ ಅಂತ. ಅದನ್ನೆಲ್ಲ ನಾನು ಸರಿ ಮಾಡಿಸ್ತಿದ್ದೀನಿ. ಬೇಗನೆ ಅದು ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ. ಸಾರಿ ಫಾರ್ ದ ಇಶ್ಯೂ, ನನ್ನ ಕಡೆಯಿಂದ ಆಗಿರೋ ತಪ್ಪಿಗೆ.
ಕಾಲ್ಸ್ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ ಇಮ್ರಾನ್, ಏನಕ್ಕೆ ವೀಡಿಯೋ ಮಾಡ್ತೀನಿ ಅನ್ನೋದಕ್ಕೆ ಕೆಲವರು ಹೇಳ್ತಾರೆ. ಡೆಲಿವರಿ ಇಮ್ರಾನ್ ಕಡೆಯಿಂದ ಡೆಲಿವರಿ ಟೈಮ್ಗೆ ಆಗಲ್ಲ ಅಂತ. ಕಾರಣ ಏನು ಗೊತ್ತಾ, ನನ್ನ ಸ್ವಂತ ಗಾಡಿಯಿಂದ ನಾನು ಡೆಲಿವರಿ ಮಾಡ್ತಿದ್ದೀನಿ. ಆ ಒಂದು ಕಾರಣಕ್ಕೋಸ್ಕರ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಮಾಡ್ತೀನಿ. ಹೊರಗಡೆನೆಲ್ಲ ಕರೆಸಿದ್ರೆ ನಾನು ಫ್ರೀ ಡೆಲಿವರಿ ಕೊಡೋಕ್ಕಾಗಲ್ಲ, ನನ್ನ ಕೈಯಿಂದ ದುಡ್ಡು ಹೋಗುತ್ತೆ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಸ್ವಲ್ಪ ಕೈ ಹಿಡಿತಿದೆ. ಅದನ್ನು ಸಾರ್ಟ್ ಔಟ್ ಮಾಡಿದ್ದೀನಿ. ಈಗ ಡೇ ಬೈ ಡೇ ಸಾಲ್ವ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಓಕೆನಾ, 38,000 ರೂಪಾಯಿ ಇದು. ಓಕೆನಾ, ಫುಲ್ ಸೆಟ್ಟು ನೋಡ್ಕೊಳ್ಳಿ. ಓಕೆ, ಮಹಾರಾಜ ಸೋಫಾ. ಓಕೆ, ಮಹಾರಾಜ ಸೋಫಾ ಇದು ಹೆಂಗಿದ್ರು ಹೊರಗಡೆ ಈ ಒಂದು ವಸ್ತು 1.5 ಲಕ್ಷ ಹೇಳ್ತಾರೆ. ಆಯ್ತು ಬಿಡಿ, 1,20,000 ಹೇಳ್ತಾರೆ. ಸೈಜ್ ನೋಡ್ಕೊಳ್ಳಿ. ನಾನು ಕೂತ್ಕೊಂಡಾಗ ನನ್ನ ಮೇಲೆ ಎಷ್ಟು ಹೈಟ್ ಬರ್ತಿದೆ ಅಂತ 1.20 ಕಡಿಮೆ ಸಿಗಲ್ಲ ಬಿಡಿ. ಹೆಂಗೆ ಫೈಟ್ ಮಾಡ್ರು. ನಾನು ನಿಮ್ಗೆ ಈ ಸೋಫಾ ಈ ವಿಡಿಯೋದಲ್ಲಿ ಈ ಒಂದು ಸ್ಟಾಕು ಬರೀ 80,000 ರೂಪಾಯಿ ಕೊಡಿ. ಪ್ಯೂರ್ ಗಾಣಾಟಿಕ್ಕು 80,000 ರೂಪಾಯಿ ಕೊಡಿ, ಈ ಒಂದು ವಸ್ತು ನಿಮ್ಮದಾಗುತ್ತೆ. ಓಕೆನಾ. ಮತ್ತು ಈ ಸೋಫಾ ನೋಡಿ, ಲೇಜಿ ಬಾಯ್ಲು ಕೂಡ ಇದು ಸ್ವಲ್ಪ ಡಿಫ್ರೆಂಟ್ ಸೆಕ್ಷನ್ನು. ಇದು ಕೂಡ ದೊಡ್ಡದಿದೆ. ಆಲ್ಮೋಸ್ಟ್ ಇದು 10 ಅಡಿ ಬರ್ಬೋದು, 10 ಅಡಿಗೆ 7 ಅಡಿ ಬರ್ಬೋದು ವಿತ್ ಟೀಪಾಯ್ ಪಫಿ. ಇದೇನು ರೇಟ್ ಕರ್ತೀವಿ ಮಾರೋದು ನಾವು? ರೇಟ್ ಗೊತ್ತಾ? ಈಗಲೇ ಹೊಸ ಮಾಡಲ್ಲ. ಓಕೆ, ಅದಕ್ಕೆ ಕವರ್ ಹಾಕಿರೋದು. ಆ್ಯಕ್ಚುಲಿ ಯಾರೋ ಬುಕ್ ಮಾಡಿದ್ದಾರೆ, ಅದರಿಂದ ಪರವಾಗಿಲ್ಲ, ನೀವು ಇದನ್ನ ತೊಗೋಬೋದು. ರೇಟ್ ಹಂಗೆ ಈಗಲೇ ಹೇಳ್ಬಿಡ್ತೀನಿ ನೋಡಿ, 38,000 ರೂಪಾಯಿಗೆ ನಾವು ಕೊಡೋಣ. ಓಕೆನಾ. ಫಿನಿಶಿಂಗ್ ಹಂಗಿದೆ ಮತ್ತು ಸೀಟಿಂಗ್ ಕಂಫರ್ಟಬಲು ಹಂಗಿದೆ. 38,000 ರೂಪಾಯಿಗೆ ವಿತ್ ಟೀಪಾಯ್ 2 ಪುಫಿ ಅಪ್ ಟು 30 ಕಿಲೋಮೀಟರ್ಸ್ ಡೆಲಿವರಿ ಮಾಡಿಕೊಡ್ತೀನಿ. ಯೂಟಿಲೈಸ್ ಮಾಡ್ಕೊಳ್ಳಿ. ಮತ್ತು ಈ ಸೋಫಾ ಇದು ನಿಮಗೆ ಇದು ಸೈಜ್ ದೊಡ್ಡದು ಬರುತ್ತೆ. ಹ್ಯಾಂಡಲ್ ಎಂಡಲ್ಲಿ ನಿಮಗೆ ವುಡನ್ ಪ್ಲ್ಯಾಂಕ್ಸ್ ಬರುತ್ತೆ. ಓಕೆನಾ. 42,000 ರೂಪಾಯಿ ಕೊಡಿ, ನಿಮಗೆ ಮಾಡಿಕೊಡ್ತೀನಿ. ಸೈಜ್ ದೊಡ್ಡದಿದೆ. ಮತ್ತೆ ಹೇಳ್ತಿದ್ದೀನಿ, ಇಮ್ರಾನ್ ಇದು ವೀಡಿಯೋಲ್ಲ ಜಾಸ್ತಿ ರೇಟ್ ಹೇಳ್ತಿದೆ ಅಂತ ದಯವಿಟ್ಟು ಆ ಥರ ಅಂದ್ಕೋಬೇಡಿ. ವರ್ತಿದೆ, ನಿಜವಾಗ್ಲೂ ವರ್ತಿದೆ. ವೀಡಿಯೋ ನೋಡಿಬಿಟ್ಟು ವೀಡಿಯೋದಲ್ಲಿ ಆರ್ಡರ್ ಕೊಡೋ ಬದಲು ಮುಂದ್ಗಡೆ ಬನ್ನಿ, ಗೊತ್ತಾಗುತ್ತೆ. ನಾನು ಹೇಳ್ತಿರೋದು ನಂಬ್ತಿರೋ ಬಿಡ್ತಿರೋ ಫಿನಿಶಿಂಗ್ ನಿಜವಾಗ್ಲೂ ಸೂಪರಾಗಿದೆ ರೀ. ಈ ಕಾರ್ಪೆಂಟ್ರ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕಾರ್ಪೆಂಟ್ರನ್ನ ಇಟ್ಕೊಂಡು ಮಾಡಿದೆ. ಸುಮಾರು ಒಂದು 30 ವರ್ಷದಿಂದ ಇದೇ ಫೀಲ್ಡಲ್ಲಿ ಇದ್ದಿರೋ ಕಾರ್ಪೆಂಟ್ರನ್ನ ಕರೆಸ್ಬಿಟ್ಟು ಮಾಡಿಸಿದ್ದೀನಿ. ಅವರು ಕರೆಸ್ಬಿಟ್ಟು ಮಾಡಿದಾಗ ನಾನು ಆ ಥರ ಎಲ್ಬುಡ್ ಕೆಲಸ ನಾನು ಮಾಡಲ್ಲ ಇಮ್ರಾನ್. ನಾನು ಫಿನಿಶಿಂಗ್ ಇರೋದೇ ಹಿಂಗೆ, ಅದಕ್ಕೆ ನನಗೆ ಎಷ್ಟು ಕೂಲಿ ನೀನು ಕೊಡಲೇಬೇಕಂತ ಹೇಳಿರೋ ಕಾರಣಕ್ಕೋಸ್ಕರ ಅವ್ರು ಮಾಡಿಸಿದ್ದೀನಿ. ಬಟ್ ಅವ್ರು ಹೇಳಿದ್ದು ನಿಜಾನೇ, ಫಿನಿಶಿಂಗ್ ಸೂಪರಾಗಿದೆ. ನಾನು ಬಜೆಟ್ಲು ಕೊಡ್ಬೋದು, ಬೇಕಾದ್ರೆ ಬಜೆಟ್ ಅಂದರೆ ಹೇಳಿ, ಬೇರೆ ಕಾರ್ಪೆಂಟರ್ಸ್ ಇದ್ದಾರೆ ಅವ್ರನ್ನ ಇಟ್ಬಿಟ್ಟು ಮಾಡ್ತೀನಿ. ಒಂದು 4,000 to 5,000 ಕಮ್ಮಿ ಆಗುತ್ತೆ ನಿಮಗೆ. ಓಕೆನಾ. ಮತ್ತು ಸೋಫಾ ಅದು ತೋರಿಸ್ಬಿಟ್ಟು ಮಾತಾಡ್ತೀವಿ. ನೋಡಿ, ಇದು ಎಲ್ಲ ನಿಮಗೆ ಬಜೆಟ್ ಫ್ರೆಂಡ್ಲಿ. ಇದು ಕೂಡ ಕಾರ್ನರ್ ಸೋಫಾ. ಲೆಗ್ಗಲ್ಲಿ ನೋಡಿ ವುಡನ್ ಲೆಗ್ಸೇ ಕೊಟ್ಟಿರೋದು. 9 ಅಡಿಗೆ ಆಲ್ರೆಡಿ ಇಲ್ಲ, 10 ಅಡಿಗೆ ಆಲ್ರೆಡಿ ಬರುತ್ತೆ. ಕಾರ್ನರ್ ಸೋಫಾ ವಿತ್ ಟೀಪಾಯ್ ಪಫಿ 33,000 ಕೊಡ್ತೀನಿ. ನೋಡ್ಕೊಳ್ಳಿ ಫಿನಿಶಿಂಗ್ ಹೆಂಗಿದೆ ಅಂತ. 37,000ಕ್ಕೆ ಒಂದು ಒಳ್ಳೆ ವಸ್ತು ಕೊಡ್ತಿದ್ದೀನಿ. ರೆಡಿ ಸ್ಟಾಕ್ ತೊಗೊಂಡ್ರೆ ಇನ್ನೊಂದು 1,000 ಡಿಸ್ಕೌಂಟ್ ಮಾಡಿಕೊಡು, 32,000 ಕೊಡು. ಆಯಿತು, ಇನ್ನೊಂದು 1,000 ಕಡಿಮೆ ಮಾಡು, 31,000 ಕೊಡು. ಓಕೆನಾ. ಈ ಒಂದು ವಸ್ತು ರೆಡಿ ಸ್ಟಾಕ್ನ ಅವ್ರು ತೊಗೊಂಡ್ರೆ, ರೆಡಿ ಸ್ಟಾಕ್ ಅಂದರೆ ತಿಂಗಳಿಗಟ್ಟಲೆ ಹಳೆಯಿಲ್ಲ, ಈಗೀಗ ಹಾಕಿರೋದೆ ಸ್ಟಾಕ್ ವಸ್ತು. ನಮ್ಮ ವೀಕ್ಷಕರು ತೊಗೊಂಡೋದ್ರೆ 31,000 ಕೊಡು. ಬೇರೆ ಬಟ್ಟೆ ಏನಾದರೂ ಹಾಕಂಗಿದ್ರೆ 33,000 ಕೊಡು. ಓಕೆನಾ. ಅಪ್ ಟು 30 ಕಿಲೋಮೀಟರ್ಸ್ ಫ್ರೀ ಡೆಲಿವರಿ. ಓಕೆನಾ. ಮತ್ತು ಬುಕಾಟಿ ಸೋಫಾ ಏನು ರೇಟ್ ಕರ್ತೀಗ? 32,000. ಇದು ನಮ್ಮದು ರೆಗ್ಯುಲರ್ ಸೇಲ್ಸ್. ಇದು 9 ಅಡಿಗೆ 7 ಅಡಿ ಟೀಪಾಯ್ ಪಫಿ. ನಾನು ಸುಮಾರು ವೀಡಿಯೋದಲ್ಲಿ 100 ವೀಡಿಯೋದಲ್ಲಿ ಸೋಫಾ ನಾನು ತೋರಿಸ್ಬಿಟ್ಟಿದ್ದೀನಿ. ನಿಮಗೆ ಬುಕಾಟಿ ಸೋಫಾ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಗೊತ್ತಾಗಿರುತ್ತೆ ಅಂತ ಅನಿಸುತ್ತೆ. ಮತ್ತೆ ನಾನು ಇದ್ರ ಬಗ್ಗೆ ಹೇಳೋದ ಅವಶ್ಯಕತೆ ಇಲ್ಲ ಅನಿಸುತ್ತೆ. ನೋಡ್ಕೊಳ್ಳಿ, 32,000 ರೂಪಾಯಿ ಅಪ್ ಟು 30 ಕಿಲೋಮೀಟರ್ಸ್ ನಿಮಗೆ ಡೆಲಿವರಿ ಮಾಡಿಕೊಡ್ತೀನಿ. ಈ ಒಂದು ಸೋಫಾ ನಿಮಗೆ 9 ಅಡಿಗೆ 7 ಅಡಿ ಮಲೇಷಿಯನ್ ಹ್ಯಾಂಡಲ್ ಸೋಫಾ. ಇದು 26,000 ರೂಪಾಯಿ ಇದೆ. ಸ್ಟಾಕ್ ಪೀಸು, ಈ ಒಂದೇ ಪೀಸ್ ಒಂದೇ ರೇಟ್ ಹೇಳ್ಬಿಡ್ಲಾ. ಸ್ಟಾಕ್ ಇರೋ ವಸ್ತು 9 ಅಡಿಗೆ 7 ಅಡಿ ಬರೀ 22,000 ರೂಪಾಯಿ ಕೊಡಿ. 22,000 rupees ಕೊಡಿ, ನಾನು ನಿಮಗೆ ಕೊಡ್ತೀನಿ, ತೊಗೊಂಡೋಗಿ. ಓಕೆನಾ. ಮತ್ತು ಇದು ಕೂಡ ನನಗೆ ಫೇವ್ರೆಟ್ ಪ್ರಾಡಕ್ಟ್. ಇದು ನೋಡ್ಕೊಳ್ಳಿ, ಇದು 3+2+2 ಅಡ್ಜಸ್ಟಬಲ್ ಅಡ್ರೆಸ್ ಬರುತ್ತೆ. ಪ್ರೀಮಿಯಂ ಫ್ಯಾಬ್ರಿಕ್ ಹಾಕಿರುವಂಥದ್ದು. ಬರೀ 36,000 ರೂಪಾಯಿ ಕೊಡಿ, ಫುಲ್ ಸೆಟ್ಟು ನಿಮ್ಮದಾಗುತ್ತೆ. ಅಪ್ ಟು 30 ಕಿಲೋಮೀಟರ್ಸ್ ನಾನು ನಿಮಗೆ ಫ್ರೀ ಡೆಲಿವರಿ ಮಾಡ್ತೀನಿ. ಇದು ಹೊರಗಡೆ 50, 55, 45 ಕಮ್ಮಿ ಸೇಲ್ ಮಾಡಲ್ಲ ಬಿಡ್ರಿ. 40,000ಕ್ಕೂ ಸಿಗಲ್ಲ ನಿಮಗೆ. ನಾನು ನಿಮಗೆ ಬರೀ 36,000 ರೂಪಾಯಿ ಕೊಡ್ತೀನಿ. ಬೇಕಿರೋರು ಬೇಕಂತ ಪಟ್ಟಂತ ಯೂಟಿಲೈಸ್ ಮಾಡ್ಕೊಳ್ಳಿ. 7 ಸೀಟ್ರು ಚಾರ್ಲಿ ಸೋಫಾ ನಮ್ಮ ಹತ್ರ 17,000 ಅಪ್ ಟು 30 ಕಿಲೋಮೀಟರ್ಸ್ ನಿಮಗೆ ಫ್ರೀ ಡೆಲಿವರಿ ಆಗುತ್ತೆ. ಯೂಟಿಲೈಸ್ ಮಾಡ್ಕೊಳ್ಳಿ. ಮತ್ತು ಯಾವುದು 3 to ಇದು ಸ್ವಲ್ಪ ಲೆಕ್ಕ ಮಾಡ್ಬೇಕು ಕರ್ತಿ. ಲೆಕ್ಕ ಮಾಡಿಬಿಟ್ಟು ಆಯ್ತು ಬಾ, ಹಂಗೆ ಸ್ಪಾಟಲ್ಲೇ ರೇಟ್ ಹೇಳ್ಬಿಡೋಣ ಬಾ. ಬರೀ 3+2 ಮಾತ್ರ ತಾನೇ ಕರ್ತಿ ಇದು? ಹಾಂ, ಡಿವೈಡ್ರು ಇದೆಯಾ? ಡಿವೈಡ್ರು ಇದೆಯಾ ಅಂದರೆ ಇದು ನಾವು 36,000 ಕೊಡೋಣ. ನೋಡ್ಕೊ, ಫಿನಿಶಿಂಗ್ ತೋರಿಸ್ಬಾ ಬಾ. 3+2+2 ಡಿವೈಡ್ರಲ್ಲಿದೆ. ಆಯಿತು, ಡಿವೈಡರ್ ಇದೆ. ಲೇಡೀಸ್ ಜೆಂಟಲ್ಮೆನ್ಸ್ ನೋಡ್ಕೊಳ್ಳಿ, ಇದಕ್ಕೆ ಡಿವೈಡರ್ ಇಟ್ಟಿದ್ದೀನಿ. ಚೆನ್ನಾಗಿದೆ. ನಾನು ಆಲ್ರೆಡಿ ಕೂತ್ಕೊಂಡ್ಬಿಡ್ತಾನೆ ಹೇಳ್ತಿರೋದು. ಫ್ಯಾಬ್ರಿಕ್ಕು ಬಂದ್ಬಿಟ್ಟು ಪ್ರೀಮಿಯಂ ಫ್ಯಾಬ್ರಿಕ್ ಹಾಕಿರೋದು, ಚೆನ್ನಾಗಿ ಸೂಪರಾಗಿದೆ.
3+2+2 ಡಿವೈಡರ್ ಸೇರಿ ಓಕೆನಾ 36,000 ರೂಪಾಯಿ ಕೊಡಿ. ಮತ್ತು ಬಾಕ್ಸ್ ಸೋಫಾ ಸುಮಾರು ವಿಡಿಯೋದಲ್ಲಿ ನೋಡಿದ್ದೀರಾ, ಆ ಬಜೆಟಲ್ಲಿ ಮಾಡಿರುವಂಥ ಒಂದು ಕಂಫರ್ಟಬಲ್ ಸೋಫಾ 15,500 ರೂಪಾಯಿ ಅಪ್ ಟು 30 ಕಿಲೋಮೀಟರ್ಸ್ ಫ್ರೀ ಡೆಲಿವರಿ, 2 ಇಯರ್ಸ್ ವಾರಂಟಿ. ಕಲರ್ ಯಾವ್ದು ಬೇಕಾದ್ರೆ ತೊಗೊಳ್ಳಿ, ಹೋಲ್ ಆ್ಯಂಡ್ ಫ್ಯಾಬ್ರಿಕಲ್ಲಿ ಮಾಡಿಕೊಡ್ತೀನಿ ಓಕೆನಾ. ಇದು ನೋಡಿ, ಇದು ಸೈಜು ಕಸ್ಟಮರ್ ಒಬ್ಬರು ಆರ್ಡರ್ ಕೊಟ್ಟಿದ್ದರು, ಸೊ ಹೋಗ್ತಿದೆ ಇದು ಓಕೆ. ಮಹಾರಾಜ ಸೋಫಾ 3+1+1 ಫುಲ್ ಸೆಟ್ಟು 34,000. ಈ ಒಂದು ಪೀಸು ನೀವು ಸ್ಟಾಕ್ ಇರೋದು ತೊಗೊಳಂಗೆ ಹೇಳಿ 30,000 ರೂಪಾಯಿ ಕೊಡ್ತೀನಿ ತೊಗೊಳ್ಳಿ. ಈ ಒಂದೇ ಪೀಸು ತೊಗೊಳ್ಳೋ, ಬೇರೆ ನೀವು ತೊಗೊಳ್ಳೋದ್ರೆ 34,000 ಆಗುತ್ತೆ. ಈ ಒಂದು ಸೆಟ್ಟು ನಾನು ನಿಮಗೆ 30,000 ರೂಪಾಯಿ ಕೊಡ್ತೀನಿ, ಯೂಟಿಲೈಸ್ ಮಾಡ್ಕೊಳ್ಳಿ ಓಕೆನಾ. ಮತ್ತು 3+2+2 ಇದು ಕೂಡ ಕೆಲವು ನಾನು ಮಾಡೋ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಕೆಲವು ವಸ್ತು ಮಾತ್ರ, ಒಂದು 3-4 ವಸ್ತುಗಳು ಮಾತ್ರ ನಾನು ಡಿಸ್ಕೌಂಟ್ ಪ್ರೈಸಲ್ಲಿ ಕೊಟ್ಬಿಡ್ತೀನಿ, ಅದು ಯೂಟಿಲೈಸ್ ಮಾಡ್ಕೊಳ್ಳಿ. ಅದು ವಿಡಿಯೋ ಫುಲ್ ನೋಡ್ರೆ ಮಾತ್ರ ಗೊತ್ತಾಗುತ್ತೆ. ಈ ಸೋಫಾ ನೋಡಿ 3+2+2 7 ಸೀಟ್ರು 26,000 ರೂಪಾಯಿ ಇದೆ. ನನಗೆ ಅಷ್ಟು ಬೇಡ ಬಿಡಿ. ಎಷ್ಟು ಗೊತ್ತಾ ಕಾಶಿ, ಎಷ್ಟು ಕೊಡೋಣ ಕರ್ತಿ, ಎಷ್ಟು ಕೊಡೋಣ, ನಿನ್ನ ಸಜೆಷನ್ ಎಷ್ಟು ಕೊಡೋಣ? 22,000 ಕೊಡು. 3+2+2 ನಮ್ಮ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ಸ್ಗೆ ಯೂಸ್ ಆಗಲಿ ಓಕೆನಾ. ಮತ್ತು ಅದು ಕೂಡ ತೋರಿಸ್ಬಿಡ್ಕರ್ತಿ ನೋಡಿ, ಇದು ಕೂಡ 3+2 ನಮ್ಮ ಹತ್ರ ಅವೈಲೇಬಲ್ ಇದೆ. 26,000 ರೂಪಾಯಿ ಇದೆ ಓಕೆನಾ. ಕಸ್ಟಮರ್ಗೆ ಇಂಟ್ರೆಸ್ಟ್ ಇದ್ದರೆ 23,000 ಕೊಡು, ಅವ್ರಿಗೆ ಯೂಟಿಲೈಸ್ ಆಗಲಿ ಓಕೆ. ಕಸ್ಟಮರ್ ಬೇಕು ಅಂತ ಹೇಳಿದ್ರೆ 22,000 ರೂಪಾಯಿ ಕೊಡು, 3+2 ಓಕೆನಾ. ಇದು ಸೇಮ್ ಆ್ಯಸ್ ಯೂಶುವಲ್ ರೇಟು 15,500 ರೂಪಾಯಿ. ಮಂಚನಾ ಇದು ಡ್ರೆಸ್ಸಿಂಗ್ ಟೇಬಲ್ ರೇಟ್ ಹೇಳ್ಬಿಡ್ಬೋಣ ಹಂಗೆ ಪಟ್ಟಂದು ಬಾ. ಕರ್ತಿ ಈಗ ಇಲ್ಲಿ ಹಾಕಿರೋ ರೇಟು ಇದು ಇನ್ಕ್ಲೂಡಿಂಗ್ ಡೆಲಿವರಿ ಹಾಕಿರ್ತೀವಿ ಓಕೆ. ನೋಡ್ಕೊಳ್ಳಿ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ಸ್, ನಿಮಗೆ ಈ ವಸ್ತುನೂ ಕೂಡ ಡೆಲಿವರಿ ಸಮೇತ ನಾನು ಕೊಡೋಕ್ಕೆ ರೆಡಿಯಾಗಿದ್ದೀವಿ, ಯೂಟಿಲೈಸ್ ಮಾಡ್ಕೊಳ್ಳಿ. 2 ಅಡಿಗೆ 3 ಅಡಿ ಆಫೀಸ್ ಟೇಬಲ್, ಒಂದು ಡ್ರಾಯರು, ಒಂದು ಕೀಬೋರ್ಡ್ ಸ್ಲೈಡರು, ಒಂದು ಡೋರು ವಿತ್ ಶೆಲ್ಫ್ ಬಂದುಬಿಡುತ್ತೆ ಒಳಗಡೆ, ಲೆಗ್ ಸಪೋರ್ಟ್ ಬಂದುಬಿಡುತ್ತೆ. 2 ಅಡಿಗೆ 3 ಅಡಿ 3,800 ರೂಪಾಯಿ ಇನ್ಕ್ಲೂಡಿಂಗ್ ಡೆಲಿವರಿ ಅಪ್ ಟು 30 ಕಿಲೋಮೀಟರ್ಸ್ ಓಕೆನಾ. ಆಫೀಸ್ ಟೇಬಲ್ಲು ಮತ್ತು 2 ಅಡಿಗೆ 4 ಅಡಿ ಆಫೀಸ್ ಟೇಬಲ್ಲು, ಇದು ನಾನು ನಿಮಗೆ 4,000 ರೂಪಾಯಿ ಕೊಟ್ಬಿಡ್ತೀನಿ. ಕಲರ್ಸು ಸುಮಾರು ಆಪ್ಷನ್ಸ್ ಇದೆ, ಯಾವ್ದು ಬೇಕೋ ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಮತ್ತು ರೊಟೇಟಿಂಗ್ ಡ್ರೆಸ್ಸಿಂಗ್ ಟೇಬಲ್ ಅದಿಲ್ಲದೆ ನೋಡಿ, ಇದೆಲ್ಲ ರೊಟೇಟಿಂಗ್ ಡ್ರೆಸ್ಸಿಂಗ್ ಟೇಬಲ್ಲು. ಡ್ರೆಸ್ಸಿಂಗ್ ಟೇಬಲ್ ನಾನು ನಿಮಗೆ 4,500 ರೂಪಾಯಿ ಕೊಡ್ತೀನಿ. ಮತ್ತು ನನಗೆ ಡ್ರೆಸ್ಸಿಂಗ್ ಟೇಬಲ್ ಸಿಂಪಲ್ ಆಗಿರೋದು ಬೇಸಿಕ್ ಇರೋದು ಕೊಡಿ ಅಂದರೆ ಅಲ್ಲಿದೆ ನೋಡಿ, ಯಾವುದು ಶೆಲ್ಫ್ ಇರಲ್ಲ, ಬಟ್ ಸ್ಟೂಲು ಲೈಟ್ ಎಲ್ಲ ಬಂದುಬಿಡುತ್ತೆ. ಆ ಮಿರರ್ ಒಳಗಡೆ ನಿಮಗೆ ಶೆಲ್ಫ್ಗಳು ಬಂದುಬಿಡುತ್ತೆ ಡೋರ್ ಸಮೇತ. ಅದು ನಾವು ಕೊಡ್ತಿರೋದು 3,000 ರೂಪಾಯಿ ಕರೆಕ್ಟ್ ಆಗುತ್ತೆ. 3,000 ರೂಪಾಯಿ. ಅದು ಡೆಲಿವರಿ ಇಲ್ಲ, ಆ ಡೆಲಿವರಿ ಇಲ್ಲ, ಆಫೀಸಲ್ಲಿ ಮಾತ್ರ ಡೆಲಿವರಿ ಮಾಡಿದ್ವಿ ಓಕೆ. ಡ್ರೆಸ್ಸಿಂಗ್ ಟೇಬಲ್ ಮಾತ್ರ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ, ನಾವು ಬಜೆಟಲ್ಲಿ ಮಾಡೋಣ. ಅದು 3,000 ರೂಪಾಯಿ. ಮತ್ತು ಒಂದು ಕಡೆ ಶೆಲ್ಫ್ ಇರೋದು ಆ ಕಡೆ ಹೊರಗಡೆ ಇದೆ, ಅದು ಒಂದು ಕಡೆ ಶೆಲ್ಫ್ ಇರೋದು ಏನು ರೇಟ್ ಕರಿತೀವಿ 3,500. ಶೆಲ್ಫ್ ಇಲ್ದಿರೋ ಡ್ರೆಸ್ಸಿಂಗ್ ಟೇಬಲ್ 3,000, ಒಂದು ಕಡೆ ಶೆಲ್ಫ್ ಇರೋ ಡ್ರೆಸ್ಸಿಂಗ್ ಟೇಬಲ್ 3,500, 2 ಕಡೆ ಶೆಲ್ಫ್ ಇರೋ ಡ್ರೆಸ್ಸಿಂಗ್ ಟೇಬಲು 4,000, ರೊಟೇಟಿಂಗ್ ಡ್ರೆಸ್ಸಿಂಗ್ ಟೇಬಲು 4,500 ಓಕೆನಾ. ಮತ್ತು ಇಲ್ಲಿರೋದು ಶೂ ಸ್ಟ್ಯಾಂಡ್ ಏನೋ ಕರ್ತಿದ್ದು, ಶೂ ಸ್ಟ್ಯಾಂಡು ನಾವು ಕೊಡ್ತಿರೋ ಬೆಲೆ ಬರೀ 3,500 ರೂಪಾಯಿ. ಯೂಟಿಲೈಸ್ ಮಾಡ್ಕೊಳ್ಳಿ. ನೀವು ಸ್ಮೆಲ್ ಗಿಲ್ ಬರ್ಬಾರ್ದಂತ ಅಲ್ಲೆಲ್ಲ ನಿಮಗೆ ವೆಂಟಿಲೇಷನ್ಗೆ ಎಲ್ಲ ಕೊಟ್ಟಿದ್ದೀನಿ. 3,500 ರೂಪಾಯಿಗೆ ನಿಮಗೆ ಶೂ ಸ್ಟ್ಯಾಂಡ್ ಓಕೆನಾ, ನೋಡ್ಕೊಳ್ಳಿ ಅದು ಕೂಡ ಓಕೆ. ಮತ್ತು ಇದು ಟಿ ವಿ ಸ್ಟ್ಯಾಂಡ್ ಇದು ಓಕೆ. ಈ ಒಂದು ಟಿ ವಿ ಸ್ಟ್ಯಾಂಡು 43 ಇಂಚ್ ತನಕ ನೀವನ್ನ ಇಟ್ಕೋಬೋದು. ನಾನು ನಿಮಗೆ ಬರೀ 3,800 ರೂಪಾಯಿ ಕೊಡ್ತಿದ್ದೀನಿ. ಕಲರ್ಸ್ ನೋಡ್ಕೊಳ್ಳಿ, ಯಾವ್ದು ಬೇಕೋ ತಗೊಳ್ಳಿ. ಇದು 2.5ಗೆ 5.5 ಅಡಿ 8,500 ರೂಪಾಯಿ ಕೊಡ್ತೀನಿ ವಿತ್ ಬೆಲ್ಲು ಎಲ್ಲ. ಗೋಪುರಲ್ಲಿ ನೋಡ್ಕೊಳ್ಳಿ 8,500 ರೂಪಾಯಿ. ಕಲರ್ಸ್ ಇದೆ, ಯಾವ್ದು ಬೇಕಾದ್ರೆ ತಗೊಳ್ಳಿ. 2.5ಗೆ 5.5 ಅಡಿ ಇದೆ, 8,500 ರೂಪಾಯಿ ಓಕೆನಾ. ಇದು 2 ಅಡಿಗೆ 3 ಅಡಿನ ಕರ್ತಿ. 2 ಅಡಿಗೆ 3 ಅಡಿ ಇರುವಂಥ ಪೂಜಾ ಸ್ಟ್ಯಾಂಡು ಓಕೆ, 3,500 ರೂಪಾಯಿ ಓಕೆ. 2 ಅಡಿಗೆ 4 ಅಡಿ ಇರುವಂಥ ಪೂಜಾ ಸ್ಟ್ಯಾಂಡು 3,000. ಇದು ಅದೇ ರೇಟ್ ಹಾಕಿದೆಲ್ಲ ಕರ್ತಿ, ಕನ್ಫ್ಯೂಸ್ ಮಾಡ್ತಿದ್ಯಾ? 4,000 ಹಾಂ. 2 ಅಡಿಗೆ 4 ಅಡಿ ಇದು ನಿಮಗೆ 4,000 ರೂಪೀಸ್ ಸಿಗುತ್ತೆ ವಿತ್ ಬೆಲ್ ಹಾಕಿಲ್ಲ, ಇಲ್ಲಿ ಹಾಕಿದ್ದೀವಿ, ವಿತ್ ಬೆಲ್ ಹೇಳ್ತಿದ್ದೆ ನಿಮಗೆ ಓಕೆನಾ. ಯುಟಿಲೈಸ್ ಮಾಡ್ಕೊಳ್ಳಿ. ಮತ್ತು ಬನ್ನಿ ಮಂಚ ತೋರಿಸ್ಬಿಡ್ತೀನಿ. ಇದೇನು ರೇಟ್ ಕರ್ತೀವಿ ಮಂಚ ಇದು? ನೋಡ್ಕೊಳ್ಳಿ, ಒಂದೇ ಪೀಸ್ ಇದೆ, ಒಳ್ಳೆ ಪೀಸು, 10 ವರ್ಷ ವಾರಂಟಿ ಕೊಡ್ತೀನಿ ಓಕೆನಾ. ಹೊರಗಡೆ ಚೆಕ್ ಮಾಡ್ಕೊಳ್ಳಿ, 50,000 ರೂಪಾಯಿ ಕಡಿಮೆ ಇರಲ್ಲ. ನಾನು ನಿಮಗೆ ಈ ಒಂದೇ ವಸ್ತು 35,000 ರೂಪಾಯಿ ಇದು ಇರೋದು ಇಷ್ಟೇ, ಎಲ್ಲ ಖಾಲಿ ಆಗಿದೆ. ನೆಕ್ಸ್ಟ್ ಲಾಟಿನ ಎಷ್ಟು ತಿಂಗಳು ಬರುತ್ತೆ, ಯಾಕೆಂದರೆ ಕೇರಳ ಕಡೆ ಫುಲ್ ಸಿಕ್ಕಾಪಟ್ಟೆ ಮಳೆ, ಅಲ್ಲೂ ಫುಲ್ಲು ಫ್ಲಡ್ ಆಗ್ತಿರೋ ಕಾರಣಕ್ಕೋಸ್ಕರ ನನಗೆ ಐಟಮ್ ಯಾವ್ದು ಸಿಗ್ತಿಲ್ಲ. ಒಂದೇ ಪೀಸ್ ಇದೆ, ಲಾಸ್ಟು 35,000 ರೂಪಾಯಿ ಇದೆ, ತೊಗೊಳ್ಳಿ. ಇದು ಹೆಡ್ ಬೋರ್ಡು, ಫುಟ್ ಬೋರ್ಡು ಎಲ್ಲ ಪ್ಯೂರ್ ಮಹಾಗನಿ ಟೀಕು. ಹಾಸಿಗೆ ಹಾಕೋ ಜಾಗ ಇದೆ ನೋಡಿ, ಅಲ್ಲೂ ಕೂಡ ಟೀಕೆ ಓಕೆನಾ. 35,000 ರೂಪಾಯಿ ಕೊಡಿ, ಯೂಸ್ ಮಾಡ್ಕೊಳ್ಳಿ. ಹೊರಗಡೆ 55,000 60,000 ಕಡಿಮೆ ಸಿಗಲ್ಲ
ಓಕೆನಾ. ಮತ್ತು ಇಲ್ಲಿ ಬನ್ನಿ ಮಂಚ ಕರ್ತಿ, ಇದು ಮಂಚ ರೇಟ್ ನನಗೆ ಗೊತ್ತಿಲ್ಲ, ನೀನು ಹೇಳ್ಬಿಟ್ಟು ಕರ್ತಿ. ಇದೆಲ್ಲ ನೋಡಿ, ಫಸ್ಟ್ ಡಿಸೈನ್ ನೋಡ್ಕೊಳ್ಳಿ. ನೋಡಿ ಅಲ್ಲಿರೋದೆಲ್ಲ ಕ್ವೀನ್ ಸೈಜ್ ಇದೆ, ಇದೆಲ್ಲ ಕಿಂಗ್ ಸೈಜ್ ಇದೆ. ಇದೆಲ್ಲ ಕೇರಳ ಕಡೆಯಿಂದ ನಾನು ತರಿಸಿರೋದು. ಇದು ಕೂಡ ಮಹಾಗಣಿನೇ, ಬಟ್ ಮಹಾಗಣಿ ಎಲ್ಲ ಕೆಲವು ಬಜೆಟಲ್ಲಿ ಕೇಳ್ತಾರೆ, ನಾನು ಟೀ ಕುಡಿರಬೇಕು ಬಟ್ ಬಜೆಟ್ ಇರಬೇಕಂತ. ಔಟ್ರ್ ಫ್ರೇಮೆಲ್ಲ ನಿಮಗೆ ಟೀ ಕುಡಲ್ಲಿ ಮಾಡಿ, ಸೆಂಟ್ರ್ ಪೋರ್ಷನ್ ಎಲ್ಲ ನಿಮಗೆ ಪ್ಲೈವುಡ್ ಹಾಕಿ ಪ್ಲೈಬೋರ್ಡ್ ಹಾಕಿದ್ದೀನಿ. ನೋಡ್ಕೊಳ್ಳಿ, ಕೇರಳ ಕಡೆಯವರು ಪ್ಲೇವುಡ್ ಗೊತ್ತಾಗಬಾರ್ದಂತ ಎಲ್ಲೂ ಕೂಡ ಪೇಂಟ್ ಮಾಡಿ ಹೆಂಗೆ ಫಿನಿಶಿಂಗ್ ಮಾಡಿದ್ದಾರೆ ನೋಡಿ. ಇದೇ ಕೇರಳ ಅದು ಫಿನಿಶಿಂಗ್ ಹಿಂಗೆ ಕೊಡೋದು. ಇದೇ ಸೈಜಸ್ ಎಲ್ಲ 4x6 ಇದೆ ಕರ್ತೀನಿ. ಮತ್ತೆ ಇದರಲ್ಲಿ 4x6 ಏನು ರೇಟ್ ಕರ್ತಿ? 13,000. ಕ್ವೀನು 14. ಅದು ಇದು 4x6 ಏನು ರೇಟು? 4x6 13. ಹಂಗಂದ್ರೆ ಕ್ವೀನು 14 ಇರಬೇಕು. ನೋಡ್ಕೊಳ್ಳಿ, ಈ ವಸ್ತು ಡಿಸೈನ್ ನೋಡ್ಕೊಳ್ಳಿ. ಮನೇಲಿ ಡಿಸೈನ್ಸ್ ಎಲ್ಲ ನೋಡ್ಕೊಳ್ಳಿ. ಕಾಲೆಲ್ಲ ಚೆನ್ನಾಗಿದೆ, ಸಪೋರ್ಟ್ ಎಲ್ಲ ಸೂಪರ್ ಆಗಿದೆ. ಬೇಕಿರೋ ಪಕ್ಕದ ಯೂಟಿಲೈಸ್ ಮಾಡಿ, ಏನೇ ಒಂದು ಯಾವುದೇ ಕಂಪ್ಲೇಂಟ್ ಬರಲ್ಲ. 4x6 ಓಕೆನಾ. ಈ ಒಂದು ವಸ್ತು ಇದು ಮಾತ್ರ ನಾನು ಹೇಳ್ತೀನಿ ನೋಡಿ, ಈ ಒಂದು ವಸ್ತು ಮಾತ್ರ ನಿಮ್ಗೆ ಆಲ್ ಓವರ್ ಕರ್ನಾಟಕ ನಿಮಗೆ ಡೆಲಿವರಿ ಮಾಡ್ಕೊಡ್ತೀನಿ, ಫ್ರೀ ಡೆಲಿವರಿ ಮಾಡ್ಕೊಡ್ತೀನಿ. 4x6 ಈ ಒಂದು ಮಂಚ 13,000 ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ. ಓಕೆ, ಕನ್ಫ್ಯೂಸ್ ಆಗಿಬಿಡಿ, ಕೆಲವು ವಸ್ತುಗಳು ಮಾತ್ರ ನಾನು ಫ್ರೀ ಡೆಲಿವರಿ ಮಾಡಿದ್ದೀನಿ. 4x6 13,000. ಕ್ವೀನ್ ಸೈಜು 5ಕ್ಕೆ 6.5 ಓಕೆನಾ, ಅದು 14,000. ಕಿಂಗ್ ಸೈಜು 6ಕ್ಕೆ 6.5 ರಾಜಾ ಸೈಜು, ಅದು ಬಂದುಬಿಟ್ಟು 16,000 ಓಕೆನಾ. ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಮಾಡ್ಕೊಡ್ತೀನಿ. ಈ ಒಂದು ವಸ್ತುಗೂ ಕೂಡ ನಿಮಗೆ 5 ವರ್ಷ ವಾರಂಟಿ ಸಿಗಲಾಗುತ್ತೆ ಓಕೆನಾ. ಎಷ್ಟು ನಿಮಿಷ ಆಗಿದೆ ಕಡೆ ವಿಡಿಯೋ? ಸಾಕು ತಾನೆ, ಮುಗಿಸ್ಬಿಡೋಣ ಅನಿಸುತ್ತೆ ಅಲ್ವಾ? ಓಕೆ, ಈ ಟೈಮ್ ಬಂದ್ಬಿಟ್ಟು ನಾನು ನಿಮಗೆ ಟಿ ವಿ ಅದೆಲ್ಲ ತೋರಿಸಲ್ಲ, ಸಪ್ರೇಟಾಗಿ ವೀಡಿಯೋ ನಿಮಗೆ ಅದು ಸಪ್ರೇಟಾಗಿ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ತುಂಬ ಲೇಟ್ ಆಗಿಬಿಡುತ್ತೆ ಇನ್ನೂ ನಾನು ವೀಡಿಯೋ ಮಾತಾಡ್ತಾ ಓಕೆನಾ. ಈ ಒಂದು ಚಳಿಗಾಲ ಆಫರ್ನ, ಮಾನ್ಸೂನ್ ರೈನ್ ಆಫರ್ನ ಯೂಟಿಲೈಸ್ ಮಾಡ್ಕೊಳ್ಳಿ. ಮರಿದರೆ ನಮ್ಮ ಶುರು ಮಾಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೂ ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ಆಶೀರ್ವಾದ ಯಾವಾಗಲೂ ಇರಲೇಬೇಕು. ಅಂಟಿಲ್ ಅನ್ಲೆಸ್ ದಿಸ್ ಸೈನಿಂಗ್ ಆಫ್ ಇಮ್ರಾನ್, ಬಾಯ್.